ಇದರಲ್ಲಿ ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಬಂದು ನೀವು ಗಮನಿಸ್ತಾ ಇರೋದು ಒಂದು ಹಸಿರು ಹೂಕೋಸು. ಹಸಿರು ಹೂಕೋಸು ಅಂದರೆ ಬ್ರೋಕ್ಲಿ ಅಂತಾರೆ, ಬ್ರೊಕೊಲಿ ಅಂತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕಾಮೆಂಟ್ಗಳಿಗೆ ಬಂದು ಉಗಿತಾರೆ, ಅದಕ್ಕೆ ಎಲ್ಲ ಥರನೂ ಹೇಳ್ಬಿಡ್ತೀನಿ. ಸೊ ಬನ್ನಿ, ಈಗ ಈ ಒಂದು ಬೆಳೆಯ ಕಾಲಾವಧಿ ಮತ್ತು ಬೆಳೆ ಯಾವ ರೀತಿ ಮಾಡಬೇಕು ಮತ್ತು ಎಷ್ಟು ಬೇಗ ಈಲ್ಡ್ ಬರುತ್ತೆ, ಒಟ್ಟಾರೆ ಮಾಹಿತಿನ ಬಂದು ನಮ್ಮ ಒಂದು ಮಹಿಳಾ ಅಂದ್ರೆ ರೈತ ಮಹಿಳೆ ಬಾಯಲ್ಲಿ ಕೇಳೋಣ. ಸೊ ಯಾವ ರೀತಿ ಎಲ್ಲ ಈ ಬೆಳೆನ ಮಾಡಿರ್ತಾರೆ ಅಂತ. ಅಮ್ಮ ನಮಸ್ತೆ. ನಮಸ್ತೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು? ನನ್ನ ಹೆಸರು ಶುಭಾ ಅಂತ. ನಮ್ಮೂರು ಮಿಟ್ಗಾನಹಳ್ಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಓಕೆ, ಈಗ ಬಂದು ಬ್ರೊಕೊಲಿ ಬಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ ಕಡೆ ತಿಂದ್ರಪ್ಪ ಅಂತ ಹೇಳಿದ್ರೇನು ಯಾರು ನನಗ್ ಬೇಡ ಅಂತಾರೆ, ಮುಟ್ಟೋದಿಲ್ಲ. ಸೊ ಬಟ್ ಏನಂದ್ರೆ ಬ್ರಾಡ್ ಸ್ಕೇಲ್ ಅಲ್ಲಿ ಬೆಳೀತಾ ಇದ್ದೀರಾ. ಸೊ ಮಾರ್ಕೆಟಿಂಗ್ ಆ ರೇಂಜ್ ಗೆ ಯಾಕೆ ಇದಕ್ಕೆ ಅಂತ? ಮೈನ್ ಇದ್ರಲ್ಲಿ ತುಂಬಾ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು, ಫೈಬರ್ ಅಂಶ ಜಾಸ್ತಿ ಇರುತ್ತೆ ಇದ್ರಲ್ಲಿ ಅಂತ ಹೇಳ್ಬೋದು. ಬೇಕಾದ್ರೆ ನೀವು ಬ್ರೊಕೊಲಿ ಬಗ್ಗೆ ನೋಡಿ ತಿಳ್ಕೊಳ್ರಿ, ಎಷ್ಟೆಷ್ಟು ಆರೋಗ್ಯಕ್ಕೆ ಉಪಯೋಗ ಇದೆ ಅಂತ. ತುಂಬಾ ಉಪಯೋಗ ಇದೆ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಜನರಿಗೆ ಗೊತ್ತಿಲ್ಲ ಅಷ್ಟೇ, ಬಟ್ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಈ ತುಂಬಾ ಯೂಸ್ ಮಾಡ್ತಾರೆ ಇದನ್ನ. ಮತ್ತೆ ಇವನ್ ಮಾಲ್ಸ್ ಅಲ್ಲೆಲ್ಲ ಇದನ್ನ ಸೇಲ್ ಮಾಡ್ತಾ ಇರ್ತಾರೆ. ನಮ್ ಲೋಕಲ್ ಅಲ್ಲಿ ಇರೋ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟೇ. ಬಟ್ ನನ್ಗಂತೂ ಇದರಲ್ಲಿ ಲಾಭನೇ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ಬೋದು. 3 ವರ್ಷದಿಂದ ನಾನು ಬ್ಯಾಚ್ ವೈಸ್ ಬೆಳಿತಾನೆ ಇರ್ತೀನಿ. ಮಾರ್ಕೆಟಿಂಗ್ ಕೂಡ ತುಂಬಾ ಈಸಿನೇ ಇದೆ ಅಂತ ಹೇಳ್ಬೋದು. ಈಗ ಮಾಲೂರಲ್ಲಿ ತುಂಬಾ ಕಂಪ್ನಿಗಳಿದಾವೆ. ಕಂಪ್ನಿನಲ್ಲಿ ಕೂಡ ಪೀಸ್ ಲೆಕ್ಕ ತಗೊಂತಾರೆ ಇದನ್ನ. ಪೀಸ್ 20 ರೂಪಾಯಿ, 30 ರೂಪಾಯಿ, ಕೆಲವೊಂದ್ಸರಿ 50, 60, 100 ರೂಪಾಯಿವರೆಗೂ ಹೋಗುತ್ತೆ, ಡಿಮ್ಯಾಂಡ್ ಮೇಲೆ ಇದು. ಮತ್ತೆ ಮಾರ್ಕೆಟ್ಗೂ ಆಗ್ಬೋದು. ಮಾರ್ಕೆಟ್ ಅಲ್ಲಿ ಚೆನ್ನೈ ಬೇರೆ ಕಡೆ ಎಲ್ಲ ಟ್ರಾನ್ಸ್ಪೋರ್ಟೇಶನ್ ಹೋಗುತ್ತೆ ಇದು. ಮಾರ್ಕೆಟ್ ಅಲ್ಲೆಲ್ಲ ಕೆಜಿ ಲೆಕ್ಕ ನಿಮ್ಗೆ ಪ್ರೈಸ್ ಕೊಡ್ತಾರೆ. ಓಕೆ, ಇದ್ರ ಲಾಭ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಬೆಳೆ ಬೆಳೆಯೋದು ಕೂಡ ತುಂಬಾ ಈಸಿನೇ ಅಂತ ಹೇಳ್ಬೋದು. 2.5 ತಿಂಗಳಿಗೆಲ್ಲ ಹೂವು ಬರುತ್ತೆ. 2.5 ತಿಂಗಳಿಗೆ ನಾವು ನಾಟಿ ಮಾಡಾದ್ಮೇಲೆ. ಹೌದು, ಇದು ವೆರೈಟಿ ಬಂದು ಲಕ್ಕಿ ಅಂತ ನೋಡ್ತಾ ಇರ್ಬೋದು. ಈಗ ಈ ವೆರೈಟಿ ವಿಚಾರಕ್ಕೆ ಬಂದಾಗ, ಈಗ ಮಳೆಗಾಲದಲ್ಲಿ ಬಂದು ಲಕ್ಕಿನೇ ಉಳೋದು ಮಳೆಗಾಲದಲ್ಲಿ. ರೀಸನ್ ಏನಾದ್ರು ಇದೆಯಾ ಅಂದ್ರೆ ತುಂಬಾ ಮಳೆ ಬಂದಾಗ ನಾಮದಾರಿ ಏನಾಗುತ್ತೆ ಅಂತಂದ್ರೆ ಕೊಳ್ತೋಗುತ್ತೆ. ಹಂಗಾಗಿ ನಾವು ಲಕ್ಕಿನೇ ಜಾಸ್ತಿ ಉಳೋದು. ಬೇಸಿಗೆಗಾಲದಲ್ಲಿ ನಾಮದಾರಿ ಉಳ್ಬೋದು ಬೇಸಿಗೆದಲ್ಲಿ. ಮತ್ತೆ ಅಮ್ಮ, ಈಗ ಬಂದು ಒಂದು ಸಸಿಯ ವಿಚಾರಕ್ಕೆ ಬಂದಾಗ ಒಂದು ಸಸಿಯ ಬೆಲೆ ಎಷ್ಟು ಬರುತ್ತೆ? ಮೊದ್ಲೆಲ್ಲ 90 ಪೈಸೆಗೆಲ್ಲ ಕೊಡ್ತಾ ಇದ್ರು. ಈಗೆಲ್ಲ 1 ರೂಪಾಯಿ ಡಿಮ್ಯಾಂಡ್ ಮೇಲೆ 1 ರೂಪಾಯಿ 20 ಪೈಸೆ, 1 ರೂಪಾಯಿ 10 ಪೈಸೆ ಆತರ ಸೇಲ್ ಮಾಡ್ತಾರೆ. ಸೊ ಇವಾಗ ನಾನು ಆಲ್ಮೋಸ್ಟ್ 10,000 ನಾರು ನಾಟಿ ಮಾಡಿದೀನಿ. ಮತ್ತೆ ಇದಕ್ಕೆ ಗೊಬ್ಬರ ಖರ್ಚು ಎಲ್ಲ ಕಮ್ಮಿನೇ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ಹೂಕೋಸ್ ಹೆಂಗ್ ಬೆಳಿತೀರ ಸೇಮ್ ಅದೇ ತರಾನೇ, ಬಟ್ ಹೂಕೋಸ್ ಗಿಂತನೂ ಮೊದಲೆಲ್ಲ ಕಮ್ಮಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಒಟ್ಟಾರೆ ಒಂದು ಸ್ಪ್ರೇ ವಿಚಾರಕ್ಕೆ ಬಂದಾಗ ಎಷ್ಟು ಸ್ಪ್ರೇ ಮಾಡ್ತೀರಾ? ಒಂದು 3 ಸ್ಪ್ರೇದಲ್ಲೇ ಬೆಳೆ ಮುಗ್ದೋಗುತ್ತೆ ಅಂತ ಹೇಳ್ಬೋದು. ಒಂದು ಕಾಲಾವಧಿ ಯಾವ ಟೈಮಲ್ಲಿ ಕೊಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾರು ಊತಿದಾದ್ಮೇಲೆ, ಅಂಟು ತೇರಾದ್ಮೇಲೆ ಸುಮ್ನೆ ಲೈಟ್ ಆಗಿ ಸೊಳ್ಳೆಗಳು ಹಾಪೆಗಳೆಲ್ಲ ಇರ್ತೈತೆ, ಲೈಟ್ ಆಗಿ ಏನಾದ್ರು ಮಾಣಿಕು ಸುಮಿಪ್ಲಿಯೋ ಆತರ ಸ್ಪ್ರೇ ಮಾಡ್ತೀನಿ. ಆಮೇಲೆ 1 ವಾರ ಆದ್ಮೇಲೆ ಸ್ವಲ್ಪ ಯೂರಿಯಾ ಏನಾದ್ರು ಹಾಕೊಂತೀನಿ, ಸ್ವಲ್ಪ ಬೇರೆ ಚೆನ್ನಾಗಿ ಬಿಡ್ಲಿ, ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 15 ದಿನ ಆದ್ಮೇಲೆ ಆನೆ ಮಾರ್ಕ್ ಆಗಿರ್ಬೋದು, 20, 15 ಯಾವ್ದೋ ಒಂದು ಬೆಡ್ ಮೇಲೆ. ತುಂಬಾ ಸಿಂಪಲ್ ಇದು, ಸಾಲ್ ಮಾಡ್ಸೋದು ಆತರ ರಿಸ್ಕಿ ಬೆಳೆನೆ ಅಲ್ಲ ಇದು ಅಂತ ಹೇಳ್ಬೋದು. ಬೆಡ್ ಮೇಲೆನೆ ಸೆಂಟರ್ ಅಲ್ಲಿ ಹಾಕೊಂಡ್ ಹೋಗ್ಬಿಡ್ತೀವಿ ಗೊಬ್ಬರನ. ಆಮೇಲೆ ಒಂದ್ ಕೋಟ ಎಕ್ಸ್ಪೋನಸ್ ಮತ್ತೆ ಇಂಟರ್ಪ್ರಿಡ್ ಈ ತರ ಎಲ್ಲ ಊಜಿ ಎಲ್ಲ ಇರುತ್ತೆ ನೋಡ್ರಿ. ಇಲ್ಲಿ ಒಂದು ಕೊಳ್ತೋಗಿದೆ ಗಿಡ. ಇದು ಯಾಕೆ ಕೊಳ್ತೋಗಿದೆ ಅಂತಂದ್ರೆ ಇದು ಗೊಬ್ಬರ ರೋಸ್ ಆಗಿ ಕೊಳ್ತೋಗಿದೆ ಅಂತಾರೆ, ಬಟ್ ಅಲ್ಲ, ಇದು ಊಜಿ ತಿಂದಿರೋದು. ಕೆಳಗಡೆನೆ ಊಜಿ ತಿಂದಿರುತ್ತೆ ಅದನ್ನ, ಹಂಗಾಗಿ ಕೊಳ್ತಿರುತ್ತೆ. ಮತ್ತೆ ಊಜಿಗೂ ಅಷ್ಟೇ ಒಂದ್ 3 ಕೋಟ ಆದ್ರೆ ಮದ್ದು ಸಾಕು, ಸ್ವಲ್ಪ ಸ್ಟ್ರಾಂಗ್ ಆಗಿರೋ. ಮತ್ತೆ ಎಕ್ಸ್ಪೋನಸ್ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ ಏನಂದ್ರೆ, ಈ ಬ್ರೊಕೊಲಿಗೆ ಎಕ್ಸ್ಪೋನಸ್ ಒಂದೇ ಸರಿ ಹೊಡಿಬೇಕು. ನಾವ್ 2 ಸರಿ ಸ್ಪ್ರೇ ಮಾಡಿದಾಗ ಕೊಳ್ತೋಗುತ್ತೆ ಡೋಸೇಜ್ಗೆ. ತುಂಬಾ ಸ್ಟ್ರಾಂಗ್ ಅದು. ಈಗ ಒಂದು ಎಕ್ಸ್ಪೋನಸ್ ನ ಬಂದು 1 ತಿಂಗಳ 1.5 ತಿಂಗಳ ಹಂತದಲ್ಲಿ ಒಂದು ಸ್ಪ್ರೇ ಸಾಕು. ಅದಕ್ಕೆ ಬಿಟ್ರೆ ಬೇರೆ ಯಾವ್ದಾದ್ರು ಮಾಡ್ಕೋಬೇಕು. ಬೇರೆ ಯಾವ್ದಾರು ಮತ್ತೆ ಏನಂದ್ರೆ, ಇದು ಹೂವು ಬರೋ ಸ್ಟೇಜ್ ಅಲ್ಲಿ ಇನ್ನೊಂದ್ ಏನಂದ್ರೆ, ಈ ತರ ಮೊಗ್ಗು ತಳ್ತಾ ಇದೆ ಅನ್ನೋ ಟೈಮ್ ನಲ್ಲಿ ಬೋರಾನ್ ಅಂತ ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ಬೇಕು. ಅವಾಗ ಹೂವು ಶೇಪ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬೋರಾನ್ ನ ಸ್ಪ್ರೇ ಮಾಡ್ಬೇಕು. ಅದು ವಾಟರ್ ಲಿಕ್ವಿಡ್ ಬರುತ್ತೆ ಇವಾಗ. ಮೊದ್ಲು ನಾವು ಬೋರಾನ್ ಪಾಕೆಟ್ ನ ತಗೊಬಂದು ಡ್ರಮ್ ಅಲ್ಲಿ ಕಲ್ಸಿ ಸ್ಪ್ರೇ ಮಾಡ್ತಾ ಇದ್ದೆ, ಬಟ್ ಇವಾಗ ಲಿಕ್ವಿಡ್ ಬಂದಿದೆ. ಮತ್ತೆ ಡ್ರಿಪ್ ಅಲ್ಲಿ ಬೋರಾನ್ ಸಿ ಅಂತ ಬರುತ್ತೆ, 25 kg ಬ್ಯಾಗ್, ಅದು ಯಾರ ಕಂಪ್ನಿ, ಅದನ್ನ ಬಿಟ್ಟಿದೀನಿ ನಾನು. ಹೂವು ಅಂತೂ ಸೂಪರ್ ಆಗಿ ಬರುತ್ತೆ ಸೈಜ್. ಮತ್ತೆ 13-045 ಕೂಡ ಬಿಡಬಹುದು ನೀವು ಸೈಜ್ ಗೆ. ಮೇಡಮ್, ಈಗ ಬಂದು ನೀರಾವರಿ ವಿಚಾರಕ್ಕೆ ಬಂದಾಗ ಫಸ್ಟ್ ಅಲ್ಲೆಲ್ಲ ಬಂದು ಡ್ರಿಪ್ ಅಲ್ಲಿ ಬೆಳಿತಾ ಇದ್ರು, ಈಗ ಬಂದು ಸ್ಪ್ರಿಂಕ್ಲರ್ ನ ಚೂಸ್ ಮಾಡಿ. ಸ್ಪ್ರಿಂಕ್ಲರ್ ಯಾಕೆ ಚೂಸ್ ಮಾಡಿದಾರೆ ಅಂತಂದ್ರೆ, ಹೂವು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಹೂವು ಮೇಲೆ ನೀರ್ ಬೀಳ್ಬೇಕು. ಸೊ ಅದೇ ಇದ್ರ ಫ್ಯಾಕ್ಟ್. ಮಳೆಗಾಲದಲ್ಲಿ ಅದಕ್ಕೆ ಲಕ್ಕಿನ್ ಬೆಳೆಯೋದು. ಇವಾಗ ಮಳೆ ಬಿದ್ದಾಗ ಕೂಡ ಹೂವು ಮೇಲೆ ನೀರ್ ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಬರುತ್ತೆ. ಮತ್ತೆ ಪ್ರಾಬ್ಲಮ್ ಏನಂದ್ರೆ ಬಬಲ್ಸ್ ಬರಬಾರ್ದು. ಈ ತರ ಬಬಲ್ಸ್ ಬಂದಾಗ ಕಂಪ್ನಿಯಲ್ಲಿ ತಗೊಳಲ್ಲ ಅವರು. ಆ ತರ ಬಬಲ್ಸ್ ಯಾಕೆ ಬರುತ್ತೆ, ತುಂಬಾ ಬಿಸಿಲು ಬಂದಾಗ ಮತ್ತೆ ನೀರೆಲ್ಲ ಚೆನ್ನಾಗಿ ಪಾಸ್ ಆಗದೆ ಕೂಡ ಬಬಲ್ಸ್ ಜಾಸ್ತಿ
ಬರುತ್ತೆ, ಕೆಲವೊಂದ್ಸರಿ ಬೀಜನೇ ಫಾಲ್ಟ್ ಆಗಿರುತ್ತೆ. ಓಕೆ ಮೇಡಮ್, ಸೂಕ್ತವಾದ ಕಾಲಾವಧಿ ಬಂದು ಇದನ್ನ ಬೆಳೆಯೋದಕ್ಕೆ ವಿಂಟರ್ ಅಂತ ನಿಜನಾ? ಮಳೆಗಾಲದಲ್ಲಿ. ಲಕ್ಕಿ ಬಂದು ಮಳೆಗಾಲದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್. ಅಂದ್ರೆ ಬ್ರಕೋಲಿ ಓವರ್ ಆಲ್ ತಗೊಂಡಾಗ ಮಂಜಿಗಾಲದಲ್ಲಿ ಚೆನ್ನಾಗುತ್ತೆ. ಅದೇ ಹೂವ ಮೇಲೆ ಮಂಜು ಬಿದ್ದಿರುತ್ತೆ, ನೀರು ಬಿದ್ದಿರುತ್ತೆ ಅದ್ರ ಮೇಲೆ, ಅದಕ್ಕೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಖಂಡಿತ. ಬೇಗ ಎಲ್ಲೋ ಇಶ್ ಆಗ್ಬಿಡುತ್ತೆ ಬ್ರಕೋಲಿ ತುಂಬಾ ಬಿಸಿಗೆ, ಟೆಂಪರೇಚರ್ ಜಾಸ್ತಿ ಇರೋ. ಸೊ ಹಂಗಾಗಿ ಅದು ಆಲ್ಮೋಸ್ಟ್ ಕೂಲ್ ಆಗೇ ಇರಬೇಕು. ಹಂಗಾಗಿ ವಿಂಟರ್ ಸೀಸನ್ ಸೂಟೇಬಲ್ ಅಂತ ಹೇಳ್ಬೋದು ಇದಕ್ಕೆ. ಓಕೆ ಮೇಡಮ್, ಓಕೆ, ಇದು ಒಂದು ಇದಾಯ್ತು. ಈಗ ನಿಮ್ಮ ಪ್ರಕಾರ ಬಂದು ಒಂದು 3 ಔಷಧಿ, ಒಂದು 2 ಸರ್ತಿ ಲೈಟ್ ಆಗಿ ಗೊಬ್ಬರ, ಹೌದು, ಬೆಳೆನ ನಾವು ಆರಾಮಾಗಿ ಮಾಡ್ಬೋದು. ಮೇಜರ್ ಆಗಿ ಇನ್ನ ಇದರಲ್ಲಿ ಏನಾದ್ರು ಕಾಡಬಹುದಾದ, ಈಗ ಏನಂತ ಹೇಳಿದ್ರೆ ಸ್ವಲ್ಪ ನೀರ್ ಎಕ್ಸೆಸಿವ್ ಆದ್ರೆ, ಗೊಬ್ಬರ ಎಕ್ಸೆಸಿವ್ ಆದ್ರೆ ಕೊಳಿಯುತ್ತೆ. ಆ ಕೊಳಿಯೋದಕ್ಕೆ ಸ್ವಲ್ಪ ಶಾಖವಾಗಿರೋದಕ್ಕೆ ಸಿಒಸಿ ಮೆಟ್ಲಾಕ್ಸ್ ಅದೇನಾದ್ರು ಒಂದ್ಸರಿ ಡ್ರಿಪ್ಪಲ್ ಬಿಟ್ಕೊಂಡ್ರೆ ಆಯ್ತು ಅಷ್ಟೇ. ಅದನ್ನ ಹೊರತುಪಡಿಸಿ ಏನು ಬೇಡ. ಸ್ನೇಹಿತರೆ ನೋಡೋದ್ರಲ್ಲ, ಬ್ರಕೋಲಿ ಅಂತ ಹೇಳಿದ್ರೆ ಯಾವ್ದೋ ಬ್ರಹ್ಮವಿದ್ಯೆ ದೊಡ್ಡ ಬೆಳೆ ಅಂತ ಅನ್ಕೊಂತ ಆಕ್ಚುಲಿ ಇದನ್ನ ನಮ್ ಕಡೆ ಹೊಸಕೋಟೆ ಕಡೆ ಜಾಸ್ತಿ ಬೆಳಿತಾ ಇದ್ರು. ಫಸ್ಟ್ ಟೈಮ್ ನಾನು ನಾರ್ ತಂದಿದ್ದು ಹೊಸಕೋಟೆದಲ್ಲಿ. ಇವಾಗೆಲ್ಲ ಟ್ರೆಂಡಿಂಗ್ ಆಗಿ ಮಾಲೂರಲ್ಲೇ ಪ್ರತಿ ನರ್ಸರಿಯಲ್ಲೂ ನಾರ್ ಕೊಡ್ತಾರೆ. ಈಗ ಒಂದು ಬ್ರಕೋಲಿ ಬಂದು ಈಗಿನ ಬೆಳೆ ಅಲ್ಲ, ಮೊದ್ಲಲ್ಲಿ ಬೆಳೀತಾ ಇದ್ರು. ನಾಮದಾರಿ ಅಂತ ಒಂದು ಕಂಪನಿ ಇದೆ. ಸೊ ಅವರು ಬಿಡದಿನಲ್ಲಿ ಸಸಿ ಕೊಟ್ಟು ಅವರೇ ಬೈಬ್ಯಾಕ್ ಮಾಡ್ಕೊಂತ ಇದ್ರು ಒಂದು ಟೈಮ್ ಅಲ್ಲಿ. ಸೊ ಈಗ ಬಂದು ಪ್ರತಿಯೊಬ್ರು ಬೆಳೆಯೋ ತರ ಎಲ್ಲಾರ್ಗು ಇವಾಗ ಏನಾಗಿದೆ, ಇದ್ರ ಬಗ್ಗೆ ಅವೇರ್ನೆಸ್ ಬಂದ್ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾದ ವಿಚಾರ, ಹೊಟ್ಟೆ ಕ್ಲೀನ್ ಮಾಡ್ಬೇಕಂದ್ರೆ ಹೇಳಿದ್ರೆ 1 ಟೈಮ್ ತಿಂದ್ಬಿಟ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊಟ್ಟೆ ಎಲ್ಲ ತೊಳೆದಾಕಿರ್ತದೆ. ಅಷ್ಟೇ ಹೀಟ್, ಇದು ಈ ಬೆಳೆನೆ ತುಂಬಾ ಹೀಟ್ ಅಂತ ಹೇಳ್ಬೋದು. ಹೂಕೋಸಿಗೆ ಇದಕ್ಕೆ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಯಾವ ರೀತಿ? ಹೂಕೋಸ್ ಏನಂದ್ರೆ ಯಾವಾಗ್ಲೂ ರೇಟ್ ಇರಲ್ಲ. ಹೂಕೋಸ್ 8 ರೂಪಾಯಿ ಇರುತ್ತೆ, 10 ರೂಪಾಯಿ ಇರುತ್ತೆ, ಆತರ. ಮತ್ತೆ ಅದ್ರಲ್ಲಿ ಅಷ್ಟೊಂದು ಅಂದ್ರೆ ನಾನು ಹೂಕೋಸ್ ಬೆಳ್ದಿದೀನಿ, ಬಟ್ ನನಗೆ ಬೆಟರ್ ಇದೆ ಅನಿಸ್ತಿ. ಆಲ್ಮೋಸ್ಟ್ ರೇಟ್ 20 ರೂಪಾಯಿ ಇದ್ದೇ ಇರುತ್ತೆ, ಬಿಟ್ಕೊಡಲ್ಲ 20 ರೂಪಾಯಿ. ಪೀಸ್ ಲೆಕ್ಕ ತಗೊಂತಾರೆ. ಹೂಕೋಸ್ ಕೂಡ ಆರಾಮಾಗಿ ಮಾಡ್ಬೋದು ಸರ್. ಹೂಕೋಸು ಕೂಡ ನಾನು ಒಡೆದು ಕಂಪ್ನಿಗೆ ನಾನೇ ಟೆಂಪದಲ್ಲಿ ತಗೊಂಡೋಗಿ ಪೀಸ್ ಲೆಕ್ಕ ಹಾಕ್ತಾ ಇದ್ದೆ. ಪೀಸ್ ಲೆಕ್ಕ ಅಂತ ಹೇಳಿದ್ರೆ ನಿಮ್ಗೆ ಈಗ ಒಂದು ಇದು ತಗೊಂಡ್ರೆ 250 ರಿಂದ 300 ಗ್ರಾಮ್ ಬರುತ್ತೆ. 1 ಕೆಜಿಗೆ 3 ಪೀಸ್, 60 ರೂಪಾಯಿ ಬೆಲೆ ಅನ್ನೋದು 1 ಕೆಜಿಗೆ ನಿಮಗೆ ಸಿಗ್ತಾ ಇರುತ್ತೆ. 60 ರೂಪಾಯಿ ಸಿಕ್ಕಿದ್ರೆ ಲಾಸ್ ಇಲ್ಲ. ಅಂದ್ರೆ ಲಾಸ್ ಏನಿಲ್ಲ, ಬಟ್ ಕೆಜಿ ಲೆಕ್ಕ ಹಾಕೋದಕ್ಕಿಂತ ಪೀಸ್ ಲೆಕ್ಕ ಹಾಕೋದು ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ ನೋಡೋದ್ರಲ್ವಾ, ಒಟ್ಟಾರೆ ಒಂದು ಬ್ರಕೋಲಿ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಮಹಿಳೆಯರಿಂದ ತಗೊಂಡಿದ್ದೀರಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಈ ಮಾಹಿತಿ ಅಂತ ಅನ್ಕೊಂತೀನಿ. ಮತ್ತೆ ಮೇಡಮ್, ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕೆಲವೊಂದು ತೋಟಗಳಲ್ಲಿ ನಾನು ನೋಡಿರೋ ಪ್ರಕಾರ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ಈಗ ಲಕ್ಕಿ ಅಂತ ಕೊಟ್ಟಿರ್ತಾರೆ, ಬಟ್ ಲಕ್ಕಿ ಹಾಕಿರುವಂತ ಜೆನ್ಯೂನ್ ಆಗಿ ಹಾಕಿರುವಂತ ತೋಟಗಳಲ್ಲಿ ಬಂದು ಹೂವು ಕ್ವಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ತೋಟದಲ್ಲಿ ದಪ್ಪನೇ ಆಗಿರೋದಿಲ್ಲ, ಅದಿಷ್ಟೇ ಹೂವು ಓಪನ್ ಆಗ್ಬಿಟ್ಟಿರುತ್ತೆ. ಅದು ಫಾಲ್ಟ್ ಏನಂದ್ರೆ ನರ್ಸಿ ಅವ್ರದ್ದು ಫಾಲ್ಟ್ ಆಗಿರ್ತೈತೆ. ಅವ್ರ ಲಕ್ಕಿ ಅಂತ ಡಿಮ್ಯಾಂಡ್ ಇರುತ್ತೆ, ಲಕ್ಕಿ ಕೇಳಿರ್ತಾರೆ, ಬೇರೆ ಬೀಜ ಹಾಕ್ಬಿಟ್ಟು ಲಕ್ಕಿ ಅಂತ ಹೇಳ್ಬಿಡ್ತಾರೆ. ಸೊ ಬೆಳೆ ಬೆಳೆದ್ಮೇಲೆ ಯಾರೇನ್ ಮಾಡಕ್ ಆಗಲ್ಲ. ಸೊ ಇವಾಗ ಲಕ್ಕಿ ವಿಚಾರಕ್ಕೆ ಬಂದಾಗ, ಈಗ ಪರ್ಟಿಕ್ಯುಲರ್ ಆಗಿ ವರ್ಷದಲ್ಲಿ ಇಂಥ ಟೈಮಲ್ಲಿ ಮಾತ್ರ ಅಂತ ಬೀಜ ಹೊರಗಡೆ ಮಾರ್ಕೆಟ್ ಕಂಪ್ನಿ ಕಡೆಯಿಂದ ರಿಲೀಸ್ ಮಾಡೋದೇ ಆಗ. ಅದನ್ನ ಹೊರತುಪಡಿಸಿ ಬೇರೆ ಟೈಮ್ ಅಲ್ಲಿ ಎಲ್ಲ ಬಂದು ಬೇರೆ ಬೀಜಗಳು ಇಲ್ಲ ಸರ್, ಲೋಕಲ್ ಬೀಜ ಸಿಗುತ್ತೆ, ತಗೊಂಡ್ಬಂದು ಹಾಕ್ತಾರೆ. ರೈತರಿಗೆ ಏನ್ ಗೊತ್ತಾಗುತ್ತೆ ಯಾವ ಬೀಜ ಹಾಕಿದಾರೆ ಅಂತ. ಇಲ್ಲಾಂದ್ರೆ ಬೆಟರ್ ಏನಂದ್ರೆ ನೀವೇ ಬೀಜ ತೆಗೆದು ನೀವೇ ಹಾಕ್ಸೋದ್ ಬೆಟರ್ ಅಂತ. ನಾವೇ ತಗೊಂಡೋಗಿ ಕೊಡೋದು. ಹೌದು, ಈಗ ನನ್ ಮಸ್ಲಿ ಕೆಲವರೆಲ್ಲ ಕ್ಯಾಪ್ಸಿಕಮ್ ಅಷ್ಟೇ, ಅವರೇ ಬೀಜ ತೆಗ್ದು ಅವರೇ ನಾರು. ಲಾಸ್ಟ್ ಟೈಮ್ ನಾನು ಬೆಳೆದಿದ್ದೆ, ಬಾಗ್ಲೂರ್ ಹತ್ರ ಎಲ್ಲ ತಂದಿದ್ದೆ, ಅವರು ಮಸ್ಲಿ ಕೊಟ್ಟಿಲ್ಲ, ಬೇರೆ ಕೊಟ್ಟಿದ್ರು. ತುಂಬಾ ಬೆಳೆ ಮಾಡಿದ್ಮೇಲೆ ತುಂಬಾ ಸಫರ್ ಆದೆ ನಾನು. ಆತರ ಇರುತ್ತೆ. ರೈತರು ಎಚ್ಚೆತ್ಕೋಬೇಕಷ್ಟೇ. ಇದೆಲ್ಲ ತೊಂದರೆಗಳು ಅಂತ ಹೇಳಿದ್ರೆ ಅವರು ದುಡ್ಡು ಮಾಡೋ ವಿಚಾರಕ್ಕೆ ರೈತರನ್ನ ಬಾವಿಗೆ ತಳ್ಳೋದು ತಪ್ಪು. ಬಟ್ ನಾವು ಹುಷಾರಾಗಿರ್ಬೇಕು ಅಂತ ನಿಮ್ಮ ಅನಿಸಿಕೆ. ಹೌದು. ಒಟ್ಟಾರೆ ಇಷ್ಟೆಲ್ಲ ಒಂದು ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ನಮ್ ಕಡೆಯಿಂದ, ನಮ್ ಚಾನಲ್ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು.